ಸ್ವಲ್ಪ ಪಾನಪ್ರಿಯರಾದರೆ ಗೋವಾಕ್ಕೆ ಹೋದರೆ ಒಂಚೂರು ರೇಟು ಕಡಿಮೆ. ಇದೆಲ್ಲ ಹೀಗಿರಲಿಲ್ಲ ಮೊದಲು. ಈ ಫ್ಲೈಓವರ್ ಇರಲಿಲ್ಲ, ಈ ಬೀಚ್ ಇರಲಿಲ್ಲ. ಇದನ್ನೆಲ್ಲ ಈಗ ಕಾರವಾರ ಬೀಚು ರವೀಂದ್ರನಾಥ್ ಟಾಗೋರರ ಕಾವ್ಯಕ್ಕೆ ಸ್ಫೂರ್ತಿಯಾದಂಥ ಬೀಚ್ ಇದು. ಇದನ್ನು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ. ಮಳೆಗಾಲ ಅಲ್ಲಲ್ಲಿ ಸ್ವಲ್ಪ ಕೊಳಕು ಗಿಳಕು ಎಲ್ಲ ಇದೆ. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಾವು ಈ ದಾಂಡೇಲಿ ದಂಡಯಾತ್ರೆಗೆ ಸ್ಟಾರ್ಟ್ ಮಾಡಿದ್ದು ಮಂಗಳೂರಿಂದ. ನಾನು ಮಂಗಳೂರಿನ ಕೆಲವು ಝಲಕ್ಗಳನ್ನು ನಿಮಗೆ ಹೊನ್ನಾವರದಲ್ಲಿ ನನ್ನ ಮನೆ, ಆ ನಂತರ ನಾವು ಅಲ್ಲಿ ಒಂದು ತೆಂಗಿನೆಣ್ಣೆಯ ಫ್ಯಾಕ್ಟ್ರಿ, ಆ ನಂತರ ಕಾರವಾರ, ಹೀಗೆ ಹೋಗಿದ್ದೇವೆ. ಯಾಕೆ ತೋರಿಸ್ತಾ ಇದ್ದೇನೆ ಅಂತಂದರೆ, ಮಂಗಳೂರಿನ ಇಡೀ ಅದು ರೋಡು ಬದಲಾಗಿದೆ. ಇದು ತಣ್ಣೀರುಬಾವಿ ಇದನ್ನು ದಾಟಿ ನಾವು ಮುಂದೆ ಹೋಗ್ತಾ ಇಡೀ ರೋಡು ಇವತ್ತು ಎಷ್ಟು ಅದ್ಭುತವಾಗಿ ಅದು ಸಿದ್ಧಗೊಂಡಿದೆ ಅಂದರೆ, ನಮಗೆ ಮಂಗಳೂರು ಟು ಹೊನ್ನಾವರದ ಜರ್ನಿ ಗೊತ್ತೇ ಆಗೋದಿಲ್ಲ ನಿಮಗೆ. ಅಲ್ಲಲ್ಲಿ 1 ಅಥವಾ 2 ಟೋಲ್ ಸಿಗುತ್ತೆ. ಇದು ಉಡುಪಿ ಟೋಲ್. ಇದು ಹೀಗೆ ಟೋಲನ್ನು ನಾವು ದಾಟಿ ಹೋಗ್ತಾ ಆ ಇಡೀದಾದಂಥ ಒಂದು ರೋಡು ಇವತ್ತು ನಿಮಗೆ ಮೊದಲನಾಗಿ ಇಲ್ಲವೇ ಇಲ್ಲ ಅಂತ ಅದು. ಹಾಗಾಗಿ ನಿಮಗೆ ಅದನ್ನು ತೋರಿಸೋಣ ಅನ್ನುವ ಕಾರಣಕ್ಕಾಗಿ ನಾನು ಈ ಜರ್ನಿಯನ್ನು ನಿಮಗೆ ಒಂದು ವಿಜುವಲಿ ತೋರಿಸ್ತಾ ಇದ್ದೇವೆ. ಮಳೆ ಇದೆ, ಮಳೆ ಇತ್ತು, ಆಗ ಮಂಜು ಇತ್ತು. ಹಾಗಾಗಿ ಆ ಪ್ರಯಾಣ ಒಂದು ಅದ್ಭುತವಾಗಿತ್ತು. ನಾನು, ನನ್ನ ಮಿಸ್ಸಸ್ಸು, ನನ್ನ ತಂಡ, ನಾವು ಹಾಗೆಯೇ ಅದನ್ನು ಎಂಜಾಯ್ ಮಾಡ್ತಾ ಪ್ರಯಾಣ ಮಾಡಿದೆವು. ಇದು ನನ್ನ ಅರೆಂಗಡಿಯ ಮನೆ. ಅಲ್ಲಿ ಒಂದಿನ ಇದ್ದು ಮಾರದಿನ ನೋಡಿ, ಇದು ತೆಂಗಿನೆಣ್ಣೆ ಫ್ಯಾಕ್ಟ್ರಿ, ಹಡಿನಬಾಳದ ಶೆಟ್ರ ತೆಂಗಿನೆಣ್ಣೆ ಫ್ಯಾಕ್ಟ್ರಿ. ಇದು ಇವತ್ತು ಎಣ್ಣೆ ಅಡಲ್ಟ್ರೇಟ್ ಆಗಿದೆ. ಆದರೆ ಇದು ಎಷ್ಟು ಶುದ್ಧವಾಗಿದೆ ಅಂತಂದರೆ, ನಾವು ಊರಿಗೆ ಹೋದಾಗೆಲ್ಲ ಇಲ್ಲಿಂದ ತೆಂಗಿನೆಣ್ಣೆಯನ್ನು ತೆಗೆದುಕೊಂಡೇ ನಾವು ಮುಂದೆ ಪ್ರಯಾಣ ಮಾಡೋದು. ಭಾಳ ಶುದ್ಧವಾಗಿದೆ. ಊರಿನವ್ರಿಗೂ ಕೆಲಸ ಕೊಟ್ಟಿದ್ದಾರೆ. ಮತ್ತು ಯಾವುದೇ ರೀತಿಯ ಅಡಲ್ಟ್ರೇಷನ್ ಇಲ್ಲ. ಶುದ್ಧವಾದ ಎಣ್ಣೆ ಬೇಕು ಅಂದರೆ ನೀವು ಹೊನ್ನಾವರ ಕಡೆ ಹೋದರೆ, ಹಡ್ನಬಾಳೆ ಶೆಟ್ರ ಈ ಫ್ಯಾಕ್ಟ್ರಿಗೆ ಹೋದರೆ ನಿಮಗೆ ಅದ್ಭುತವಾದಂಥ ಒಂದು ಎಣ್ಣೆ ಅಲ್ಲಿ ಸಿಗುತ್ತೆ, ತೆಂಗಿನೆಣ್ಣೆ. ಅದನ್ನು ನಿಮಗೊಂದು ನಮ್ಮ ಪ್ರವಾಸದ ಭಾಗವಾಗಿತ್ತು, ಹಾಗಾಗಿ ತೋರಿಸ್ತಾ ಇದ್ದೇನೆ. ಇದರ ನಂತರ ನಾವು ಹೊರಟದ್ದು ಕಾರವಾರಕ್ಕೆ. ಕಾರವಾರದ ಇಡೀದಾದ ಪ್ರಯಾಣವನ್ನು ಮುಗಿಸುವ ಮೊದಲು ಈ ತೆಂಗಿನೆಣ್ಣೆ ಫ್ಯಾಕ್ಟ್ರಿ ನಿಮಗೊಂದು ತೋರಿಸ್ಬಿಟ್ರೆ ನೀವು ಆ ಕಡೆ ಹೋದಾಗ ಬೇಕಾದರೆ ತಗೊಳ್ಬೋದು. ಯಾಕೆಂತಂದರೆ ಅವರು ಅದನ್ನು ಭಾಳ ಟ್ರೆಡಿಷನಲ್ ಆಗಿ ಮಾಡ್ತಾಯಿದ್ದಾರೆ. ಇದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗ್ಬೋದು. ಯಾವುದೇ ರೀತಿಯ ಅಡಲ್ಟ್ರೇಷನ್ ಇಲ್ಲ, ಶುದ್ಧವಾಗಿ ಮಾಡ್ತಾರೆ ಮತ್ತು ಸಾಂಪ್ರದಾಯಿಕವಾಗಿ ಮಾಡ್ತಾಯಿದ್ದಾರೆ. ರೀಸನೇಬಲ್ಲು, ಯಾವುದೇ ರೀತಿಯಲ್ಲೂ ನಿಮಗೆ ಅದು ಬಹಳ ಕಾಸ್ಟ್ಲಿ ಅಂತಲೂ ಅನಿಸೋದಿಲ್ಲ. ನಿಮಗೆ ಯಾವ ರೀತಿಯ ಗ್ರೇಡಿನ ಎಣ್ಣೆ ಬೇಕಾದರೂ, ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು, ಥರ್ಡ್ ಗ್ರೇಡು, ಈ ಥರದ್ದೆಲ್ಲ ಎಣ್ಣೆಗಳು ಸಿಗ್ತವೆ. ತೆಂಗಿನಕಾಯೂ ಸಿಗ್ತವೆ ಅಲ್ಲಿ. ಆ ಭಾಗದಲ್ಲಿ ಇದು ಬಹಳ ಫೇಮಸ್ಸು ಫ್ಯಾಕ್ಟ್ರಿ, ತುಂಬ ಹಳೆಯ ಫ್ಯಾಕ್ಟ್ರಿ ಇದು. ಹಾಗಾಗಿ ಇದನ್ನು ಒಂದು ನಾವು ಅಲ್ಲಿ ಭೇಟಿ ಕೊಟ್ಟೆವು ಮತ್ತು ಅಲ್ಲಿಂದ ಮನೆಗೆ ಬೇಕಾದಂಥ ಶುದ್ಧ ತೆಂಗಿನೆಣ್ಣೆಯನ್ನು ತೆಗೆದುಕೊಂಡು ಪ್ರಯಾಣವನ್ನು ಮುಂದುವರಿಸಿದೆವು. ಆ ನಂತರ ನಾವು ಹೊರಟದ್ದು ಕಾರವಾರಕ್ಕೆ. ಕಾರವಾರ ಮತ್ತು ಹೊನ್ನಾವರದ ಮಧ್ಯೆ ಕೂಡ ರೋಡು ಚೆನ್ನಾಗಿದೆ. ಮತ್ತು ನಾವು ಹೋದಾಗ ಈಗ ಸ್ವಲ್ಪ ಮಳೆ ಬೀಳ್ತಾ ಇದ್ದದ್ರಿಂದ ಆ ಪರಿಸರವೂ ಚೆನ್ನಾಗಿತ್ತು. ಈಗ ನಾವು ಬಂದು ನೇರವಾಗಿ ಕಾರವಾರಕ್ಕೆ ಮುಟ್ಟಿದ್ದೆವು. ನಾವು ಕಾರವಾರಕ್ಕೆ ಬಂದು ತಲುಪಿದೆವು. ಕಾರವಾರದಲ್ಲಿ ನಾನು ನನ್ನ SLCಯನ್ನು ಮುಗಿಸಿದ್ದು. ಆದರೆ ಮೊದಲನೇ ಹಾಗಿಲ್ಲ ಕಾರವಾರ. ಈಗ ನಮ್ಮ ಕಾರವಾರ ಭಾಳ ಸುಂದರವಾಗಿದೆ. ಇದು ರವೀಂದ್ರನಾಥ್ ಟ್ಯಾಗೋರ್ ಬೀಚು. ಈ ಬೀಚಿನ ಬಗ್ಗೆ ನಿಮಗೆ ಪ್ರತ್ಯೇಕವಾಗಿ ಹೇಳ್ತೇವೆ. ನಮಸ್ತೆ, ಹಾಯ್, ಹೇಗಿದ್ದೀರಿ? ನಾನು ಕಳೆದ 1 ವಾರದಿಂದ ತಿರುಗಾಡ್ತಾ ಇದ್ದೇನೆ. ಬೆಂಗಳೂರಲ್ಲಿಲ್ಲ ನಾನು. ಮಂಗಳೂರು ಬಂದೆ, ಮಂಗಳೂರಿಂದ ಹೊನ್ನಾವರಕ್ಕೆ ಬಂದೆ, ಹೊನ್ನಾವರದಿಂದ ಈಗ ಕಾರವಾರದಲ್ಲಿದ್ದೇನೆ. ಕಾರವಾರದಲ್ಲಿ ಸಂಪೂರ್ಣವಾಗಿ ನಿಮಗೇನನ್ನು ತೋರಿಸ್ತೇವೆ ಅಂತಲ್ಲ, ಸ್ವಲ್ಪ ಕಾರವಾರದ ಸಿಟಿ, ಕಾರವಾರದ ಬೀಚು ಇವನ್ನೆಲ್ಲ ಸ್ವಲ್ಪ ತೋರಿಸೋಣ ಅಂತಾದರೆ, ಯಾಕೆಂದರೆ ಒಂದೇ ದಿನ ಇದ್ದದ್ದು ನಾನು. ಸೊ ಹಾಗಾಗಿ ನಾಳೆ ಮತ್ತೆ ದಾಂಡೇಲಿಗೆ ಹೊರಡಬೇಕು. ಈ ಒಂದು ದಿನದಲ್ಲಿ ನಿಮಗೇನಾದರೂ ಒಂದು ಸ್ವಲ್ಪ ಕಾರವಾರದ ಬಗ್ಗೆ ಹೇಳೋಣ ಅಂತ ಬಂದಿದ್ದೇನೆ. ಬೆಳಗ್ಗೆ ಅನ್ನಪೂರ್ಣದಲ್ಲಿ ತಿಂಡಿ ತಿಂದೆವು, ಚೆನ್ನಾಗಿತ್ತು. ಆದರೆ ಕಾರವಾರದಲ್ಲಿ ನಾನ್ ವೆಜಿಟೇರಿಯನ್ ಫುಡ್ಡು ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಮೀನಿನ ನಾಡು. ಹಾಗಾಗಿ ಇಲ್ಲಿ ಸ್ವಲ್ಪ ತರಕಾರಿ ಅಥವಾ ನಿಮ್ಮ ವೆಜಿಟೇರಿಯನ್ ಅಂತಂದರೆ ಅಷ್ಟು ಸುಂದರವಾದ ಹೋಟೆಲು ಸ್ವಲ್ಪ ಕಷ್ಟವೇ. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಸರಿ ಟೂರಿಗೆ ಬರುವಾಗ ನನ್ನ ಮಿಸ್ಸಸ್ಸನ್ನು ಕರ್ಕೊಬಂದಿದ್ದೇನೆ. ಅವಳಿಗೆ ಸ್ವಲ್ಪ ಒಂದು 6-8 ತಿಂಗಳಿಂದ L4, L5 ಆಗಿ ಮಲಗಿದ್ಲು. ಈಗ ನಮ್ಮ ಸಸ್ಯ ಸಂಜೀವಿನಿಯ ಡಾಕ್ಟರ್ ಪತಾಂಜಲಿ ಶರ್ಮಾ ಮತ್ತು ಸೌಮ್ಯ ಪತಾಂಜಲಿ ಶರ್ಮಾ ಅವರ ಆಯುರ್ವೇದದ ಔಷಧ ಮತ್ತು ಅವರ ಪ್ರೀತಿ ವಿಶ್ವಾಸದ ಒಂದು ಆರೈಕೆ ಮತ್ತು ಹಾರೈಕೆಯಿಂದ ಅವಳು ಮತ್ತೆ ಓಡಾಡ್ತಾ ಇದ್ದಾಳೆ.
ನಡೆದಾಡ್ತಾ ಇದ್ದಾಳೆ. ಹಾಗಾಗಿ ಅವಳನ್ನು ಕರ್ಕೊಂಡು ಬಂದಿದ್ದೇನೆ. ಬನ್ನಿ ಬೀಚ್ಗೆ ಹೋಗೋಣ. ರವೀಂದ್ರನಾಥ ಟಾಗೋರ್ ಕಡಲ ತೀರ, ಕಾರವಾರ. ಈ ಕಾರವಾರದ ಬೀಚು ನನಗೆ ಹೊಸತಲ್ಲ. ನಾನು ಇಲ್ಲೇ SLC ಓದಿದ್ದು, ಶಿವಾಜಿ ಕಾಲೇಜಲ್ಲಿ, ಶಿವಾಜಿ ಹೈಸ್ಕೂಲಲ್ಲಿ. ಆವಾಗ ನನ್ನ ಅತ್ತೆಯ ಗಂಡ ಇಲ್ಲಿ ಕಾರವಾರ ರಿಸರ್ವ್ ಪೊಲೀಸಲ್ಲಿ ಕೆಲಸ ಮಾಡ್ತಾಯಿದ್ರು, ಉಮೇಶ್ ಭಂಡಾರಿ ಅಂತ. ಅವರ ಮನೆಯಲ್ಲಿದ್ದು ನಾನು ಓದಿದ್ದು. ಹಾಗಾಗಿ ಕಾರವಾರ ನಾನು ಆಗಾಗ ಮತ್ತೆ ಬರ್ತೇನೆ. ಈಗ ತರಂಗ, ಉದಯವಾಣಿಯಲ್ಲೆಲ್ಲ ನಾನು ಎಡಿಟರ್ ಆಗಿದ್ದಾಗ ಕಾರವಾರಕ್ಕೆ ಆಗಾಗ ಬರ್ತಾಯಿದ್ದೆ. ಇಲ್ಲಿ ನಮ್ಮ ಗಂಗಾಧರ್ ಹಿರೇಗುತ್ತಿ ಅಂತಿದ್ದಾರೆ, ಅವ್ರದ್ದು ಕರಾವಳಿ ಮುಂಜಾವು ಅಂತ ಪತ್ರಿಕೆ ಇದೆ, ಅವರು ನನ್ನ ಸ್ನೇಹಿತರು. ಹೀಗೆ ಕಾರವಾರದಲ್ಲಿ ತುಂಬ ಜನ ಇದ್ದಾರೆ. ಈಗ ವೆಲೆಂಟಿನ್ ಡಿಸೋಜಾ ಅಂತ ಇಲ್ಲಿ ಈಗ DYSP ಆಗಿದ್ದಾರೆ, ಅವರು, ಅವರ ಗೆಳೆಯರು, ಇವರೆಲ್ಲ ನನ್ನ ಪರಿಚಿತರು ಮತ್ತು ನನ್ನ ಒಂದು ರೀತಿಯಲ್ಲಿ ಸಂಬಂಧಿಗಳು. ಹೀಗೆ ನನ್ನ ಮಿಸ್ಸಸ್ಸಿಗೂ ಅವರು ಹತ್ತಿರದ ಸಂಬಂಧಿ. ಹೀಗೆಲ್ಲ ಒಂದು ರೀತಿಯ ಕಾರವಾರ ನನಗೆ ನನ್ನ ಕಲಿಕೆಯ ದಿನಗಳಿಂದಲೂ, ನನ್ನ ಮತ್ತು ಪತ್ರಿಕೋದ್ಯಮದ ದಿನದಿಂದಲೂ, ಎಲ್ಲ ಕಡೆಯಿಂದಲೂ ನನಗೆ ಕಾರವಾರ ಪರಿಚಿತವೇ. ಈ ಬೀಚು ಇದೆಲ್ಲ ಹೀಗಿರಲಿಲ್ಲ ಮೊದಲು. ಈ ಫ್ಲೈಓವರ್ ಇರಲಿಲ್ಲ, ಈ ಬೀಚ್ ಇರಲಿಲ್ಲ. ಇದನ್ನೆಲ್ಲ ಈಗ ತುಂಬ ಸುಂದರವಾಗಿ ಕಟ್ಟಲಾಗಿದೆ. ಆಮೇಲೆ ಇನ್ನಷ್ಟು ವ್ಯವಸ್ಥೆಗಳಾಗಬೇಕು. ಆದರೂ ಇಲ್ಲಿ ಶೌಚಾಲಯ ಇದೆ. ಆಮೇಲೆ ತುಂಬ ಸುಂದರವಾಗಿ ಇದನ್ನು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ. ಮಳೆಗಾಲ ಅಲ್ಲಲ್ಲಿ ಸ್ವಲ್ಪ ಕೊಳಕು ಗಿಳಕು ಎಲ್ಲ ಇದೆ. ಬಟ್ ಕಾರವಾರ ಅಂತಂದ್ರೇ ಒಂದು ಬೀಚು, ಅದರ ಮಧ್ಯೆ ನಡುಗಡ್ಡೆ. ಕಾರವಾರ ಭಾಳ ಸಣ್ಣ ಒಂದು ಸಿಟಿ, ಆದರೆ ಇಲ್ಲಿ ಸುತ್ತಲೂ ಪಶ್ಚಿಮ ಘಟ್ಟಗಳಿದೆ. ಆಮೇಲೆ ಎದುರುಗಡೆ ಸಮುದ್ರ, ಮಧ್ಯದಲ್ಲೊಂದು ನಮ್ಮ ಕಾರವಾರ ಜಿಲ್ಲೆ. ಕಾರವಾರ ಜಿಲ್ಲೆ, ಈ ಜಿಲ್ಲಾ ಕೇಂದ್ರದ ಬಗ್ಗೆ ಈಗಲೂ ವಿವಾದ ಇದೆ. ಸಿರ್ಸಿಯಲ್ಲಿ ಜಿಲ್ಲಾ ಕೇಂದ್ರ ಆಗಬೇಕು, ಇದು ನಮಗೆ ಕೆಳಗಿನ ಘಟ್ಟದ ಕೆಳಗಿನವರಿಗೆ, ಘಟ್ಟದ ಮೇಲಿನವರಿಗೆ ಸ್ವಲ್ಪ ದೂರ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಯೂ ಕಾಡ್ತಾ ಇದೆ. ಆದರೆ ಕಾರವಾರದಂಥ ಒಂದು ಸುಂದರವಾದಂಥ ರವೀಂದ್ರನಾಥ ಟ್ಯಾಗೋರನ್ನು ಸೆಳೆದಂಥ ಈ ಕಾರವಾರ, ಹಾಗಾಗಿ ಈ ಕಾರವಾರಕ್ಕೆ ಅದರದೇ ಆದಂಥ ಒಂದು ಎಸ್ಥೆಟಿಕ್ ಸೆನ್ಸ್ ಇದೆ, ಅದರದೇ ಆದಂಥ ಚರಿತ್ರೆ ಇದೆ. ಗೋವಾ ಮತ್ತು ಕಾರವಾರದ ಬಾರ್ಡ್ರು. ಹೀಗಾಗಿ ಕಾರವಾರ ಒಂದು ರೀತಿಯಲ್ಲಿ ಉತ್ತರ ಕನ್ನಡದ ಒಂದು ಮುಕುಟಮಣಿ ಅದು. ಹಾಗಾಗಿ ಕಾರವಾರಕ್ಕೆ ಅದರದೇ ಆದಂಥ ಜಿಲ್ಲಾ ಕೇಂದ್ರದ ಒಂದು ಘನತೆ, ಗೌರವ ಇದೆ. ಬನ್ನಿ ಬೀಚ್ಗೆ ಹೋಗೋಣ. ಕಾರವಾರ ಬೀಚು ರವೀಂದ್ರನಾಥ್ ಟಾಗೋರರ ಕಾವ್ಯಕ್ಕೆ ಸ್ಫೂರ್ತಿಯಾದಂಥ ಬೀಚ್ ಇದು. ಸುತ್ತಲೂ ನೋಡಿ ನಡುಗುಡ್ಡೆಗಳು, ಬಂದರ್ ಕಾಣ್ತಾ ಇದೆ, ಬೋಟ್ಗಳು ನಿಂತಿದ್ದಾವೆ. ಈಗ ಮಳೆಗಾಲ, ಇವತ್ತು ಸ್ವಲ್ಪ ಬಿಸಿಲಿದೆ, ನಿನ್ನೆಲ್ಲ ಜೋರು ಮಳೆ ಇತ್ತು. ಹಾಗಾಗಿ ಆ ಮಳೆಗಾಲದಲ್ಲೆಲ್ಲ ಸಮುದ್ರದ ತೀರದಲ್ಲಿ ಎಲ್ಲ ಬಂದು ಬಿದ್ದಿದೆ. ಬಹುಶಃ ಮಳೆಗಾಲ ಅನ್ನುವ ಕಾರಣಕ್ಕಾಗಿ ಏನೋ, ಅಥವಾ ಇವತ್ತು ಸೋಮವಾರ ವರ್ಕಿಂಗ್ ಡೇ, ಹಾಗಾಗಿ ಬೀಚಲ್ಲಿ ಸ್ವಲ್ಪ ಜನ ಕಡಿಮೆ. ಬೆಳಗ್ಗಿನ ಹೊತ್ತು, ಸಂಜೆ ಹೊತ್ತು ಇಲ್ಲಿ ಬಹಳ ಜನ ಸೇರ್ತಾರೆ.
ಕಾರವಾರ ಒಂದು ದುರಂತ ಏನು ಅಂತಂದರೆ, ಇಷ್ಟು ಸುಂದರವಾಗಿದೆ ಇದು, ಈ ಕಡಲು, ಈ ನಡುಗುಡ್ಡೆ, ಗೋವಾದ ಬಾರ್ಡ್ರು, ಆದರೂ ಕೂಡ ನಮಗೆ ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಇನ್ನೂ ಅದು ಮರೀಚಿಕೆಯಾಗಿ ಉಳಿದಿದೆ. ನಾವು ಇಡೀ 350 ಕಿಲೋಮೀಟ್ರ್ ವಿಸ್ತೀರ್ಣದ ಗೋವಾ ಬಾರ್ಡ್ರಿಂದ ಕೇರಳ ಬಾರ್ಡ್ರ್ವರೆಗೆ ನಮ್ಮಲ್ಲಿ ಬೀಚಲ್ಲಿ ಏನಿದೆ. ಅದು ನೀವು ಅಂಕೋಲಾ ಇರ್ಬೋದು, ಹೊನ್ನಾವರ ಇರ್ಬೋದು, ಅಥವಾ ಮುರುಡೇಶ್ವರ ಇರ್ಬೋದು, ಆಮೇಲೆ ಮಂಗಳೂರು ಇರ್ಬೋದು, ಪಣಂಬೂರು, ತಣ್ಣೀರುಬಾವಿ, ಈ ಥರದ್ದು. ಈಗ ಇಲ್ಲಿ ಗೋಕರ್ಣ ಒಂದು ಬಹಳಷ್ಟು ವಿದೇಶಿಗರನ್ನು ಸೆಳೆದಿದೆ. ಆದರೆ ಗೋಕರ್ಣ ಒಂದು ಬಿಟ್ಟರೆ ಕಾರವಾರ ಆ ರೀತಿಯ ಅಭಿವೃದ್ಧಿಯನ್ನೇ ಹೊಂದಿಲ್ಲ. ಗೋಕರ್ಣದಲ್ಲಿ ಬೀಚ್ ಟೂರಿಸಮ್ಮು ಅದು ವಿಶ್ವವನ್ನೇ ಆಕರ್ಷಿಸುವ ಮಟ್ಟಕ್ಕೆ ಬೆಳೆದಿದೆ, ಅತಿಯಾಗಿ ಬೆಳೆದಿದೆ. ಅದು ಅತಿಯಾದರೆ ಅಮೃತವೂ ವಿಷ ಅಂತಾರಲ್ಲ, ಹಾಗೆ ಗಾಂಜಾದಿಂದ ಹಿಡಿದು ಇನ್ನೊಂದು ಮಗದೊಂದು ಎಲ್ಲವೂ ಚಟುವಟಿಕೆಗಳಲ್ಲಿ ನಡೀತವೆ. ಆದರೆ ಅಲ್ಲಿ ಹಿಪ್ಪಿಗಳ ಹಿಂಡಿನಲ್ಲಿ ಗೋಕರ್ಣ ಅಂತ ನಾವು ಭಾಳ ಹಿಂದೆ ಒಂದು ಲೇಖನವನ್ನು ಬರೆದು ಒಂದು ದೊಡ್ಡ ವಿವಾದಕ್ಕೂ ಕಾರಣ ಆಗಿತ್ತು ತರಂಗದಲ್ಲಿ. ಅಷ್ಟು ಬಿಟ್ಟರೆ ಇಲ್ಲಿಯ ಬೀಚನ್ನು ನಾವು ಸರಿಯಾಗಿ ಇನ್ನೂ ಬಳಸೇ ಇಲ್ಲ. ಇದನ್ನು ಖಾಸಗೀಕರಣ ಮಾಡ್ಬೋದಿತ್ತೇನೋ, ಖಾಸಗಿ ಕೈಯಲ್ಲಿ ಕೊಟ್ಟರೆ ಬಹುಶಃ ಅದು ಇನ್ನಷ್ಟು ಸುಂದರವಾಗಿ ಬೆಳೀತಿತ್ತೇನೋ. ಅದು ಒಂದು ರೀತಿಯ ವಿವಾದಾತ್ಮಕವಾದ ಪ್ರಶ್ನೆ ಮತ್ತು ತೀರ್ಮಾನ. ಗೌರ್ಮೆಂಟು ಅದರ ಲೆವೆಲಲ್ಲಿ ಅದು ಮಾಡಿದೆ, ಆದರೂ ಅದು ಒಂದು ರೀತಿಯ ನಿಸ್ತೇಜ ವಾತಾವರಣ, ಒಂದು ಲವಲವಿಕೆ ಇಲ್ಲ. ಆ ಟೂರಿಸಮನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಲವಲವಿಕೆ ನಿರಂತರವಾಗಿ ಕಂಡಿಲ್ಲ. ಆಮೇಲೆ ಇಲ್ಲಿ ನಮ್ಮ ಉತ್ತರ ಕನ್ನಡದ ದುರಂತ ಅಂದರೆ, ಇಲ್ಲಿ ಯಾವುದೇ ರಾಜಕಾರಣ ಬರಲಿ, ಅದು ಕಾಂಗ್ರೆಸ್ ಇರ್ಬೋದು ಅಥವಾ BJP ಇರ್ಬೋದು, ಯಾರೇ ರಾಜಕಾರಣಿಗಳು ಬಂದರೂ ಅವರು ಸ್ವಾರ್ಥದ ಪಿಂಡಗಳಾಗ್ತವೆ ಹೊರತು ಈ ನಮ್ಮ ಜಿಲ್ಲೆಯ ಉದ್ಧಾರಕ್ಕೋ, ನಮ್ಮ ಜಿಲ್ಲೆಯ ಶ್ರೇಯೋಭಿವೃದ್ಧಿಗೋ, ಅಥವಾ ಇಲ್ಲಿಯ ಪ್ರವಾಸೋದ್ಯಮವೋ, ಅಥವಾ ಇಲ್ಲಿ ಜನಜೀವನಕ್ಕೆ ಅದು ಏನೇನು ಬೇಕೋ ಅದನ್ನು ಖಂಡಿತವಾಗಿ ಅವರು ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಗೋಕರ್ಣ ಬೆಳೆದಿದೆ ಅಂತಂದರೆ ಅಲ್ಲಿ ಸ್ಥಳೀಯರ ಆಸಕ್ತಿಯಿಂದ ಮತ್ತು ಅವರ ಒಂದು ವ್ಯಾವಹಾರಿಕ ಬುದ್ಧಿಯಿಂದ ಅದು ಬೆಳೆದಿದೆ ಹೊರತು ಅಲ್ಲೂ ಕೂಡ ಏನು ನಮ್ಮ ರಾಜಕಾರಣಿಗಳು ಅದನ್ನು ಒಂದು ಪ್ರವಾಸಿಯ ಹಬ್ಬಾಗಿ ಬೆಳೆದಿಸಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕಾರವಾರನೂ ಹಾಗೆ, ನಮ್ಮಲ್ಲಿ ಇದ್ದಂಥ ಸುಂದರವಾದಂಥ ಈ 350 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ದಕ್ಷಿಣ ಮತ್ತು ಉತ್ತರ ಕನ್ನಡದಲ್ಲಿ ವಿಸ್ತಾರವಾಗಿ ಹಬ್ಬಿಕೊಂಡಂಥ ಈ ಕಡಲ ತಡಿ ಇದೆಯಲ್ಲ, ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಇನ್ಯಾವುದೇ ಬೇಕಾಗಿಲ್ಲ ಅಂತ, ಅಷ್ಟು ಅದ್ಭುತವಾಗಿದೆ. ಮತ್ತು ಕಲ್ಚರಲ್ ಟೂರಿಸಮನ್ನು ಬೆಳೆಸಬಹುದು. ಯಕ್ಷಗಾನ ಇದೆ, ಗುಂಟೆಪಾಂಗಿದೆ, ಆಮೇಲೆ ಸಾಹಿತಿಗಳಿದ್ದಾರೆ, ಎಲ್ಲವೂ ಇದೆ ಇಲ್ಲಿ ಅಂತ. ನಿಮಗೆ ಇಲ್ಲದೇ ಇದ್ದದ್ದು ಏನೂ ಇಲ್ಲ ಅಂತ. ಅಂಥ ಒಂದು ಅಡುಗೆ, ಆಹಾರ, ವಿಹಾರ, ಆಮೇಲೆ ಬುಡಕಟ್ಟು ಜನಾಂಗಗಳು. ನೀವು ಘಟ್ಟದ ಮೇಲೆ ಹೋದರೆ ಒಂದು ರೀತಿ, ಘಟ್ಟದ ಕೆಳಗೆ ಬಂದರೆ ಒಂದು ರೀತಿ. ಈ ಬೀಚ್ ಟೂರಿಸಮನ್ನೇ ನೀವು ಒಂದು ಸಾಂಸ್ಕೃತಿಕ ಉತ್ಸವದ ರೀತಿ ಅದನ್ನು ಮಾಡಿಬಿಟ್ರೆ ಅಷ್ಟು ಅದ್ಭುತವಾಗಿ ಅದು ಬೆಳೀಲಿಕ್ಕೆ ಸಾಧ್ಯ. ಆದರೆ ದುರಂತ ಅಂದರೆ ಅದನ್ನು ನಾವು ಬೆಳೆಸ್ತಾ ಇಲ್ಲ. ಬನ್ನಿ ಬೀಚ್ ನೋಡೋಣ. ಕಾರವಾರದಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಒಂದು ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಸೂರ್ಯೋದಯ ಪಶ್ಚಿಮ ಘಟ್ಟವಂದ ಒಂದು ಅನರ್ಘ್ಯ ಸೌಂದರ್ಯವನ್ನು ನಿಮಗೆ ತೋರಿಸಿದರೆ, ಸೂರ್ಯಾಸ್ತ ಈ ಇಡೀದಾದಂಥ ಒಂದು ನಡುಗುಡ್ಡೆಗಳ ಮಧ್ಯೆ ಆ ಸೂರ್ಯ ಅಸ್ತಗೊಳ್ಳುವ ರೀತಿ ಇದೆಯಲ್ಲ, ಅದು ಅಮೇಝಿಂಗ್ ಅಂತ. ಸೊ ಇದರ ಮೇಲೇ ಟಾಗೋರರ ಕವಿತೆ ಬರೆದದ್ದು. ಇಲ್ಲಿಯ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಅವರು ಸ್ಫೂರ್ತಿಗೊಂಡು ಕಾವ್ಯವನ್ನು ರಚಿಸಿದ್ದು. ಆಮೇಲೆ ಇಲ್ಲಿಯ ಫುಡ್ಡು, ಕಾರವಾರದಲ್ಲಿ ನಿಮಗೆ 2 ರೀತಿಯ ಒಂದು ಫುಡ್ಡು ಸಿಗುತ್ತೆ. ಒಂದು, ಈ ಕಾರವಾರದ ನೆಲೆಯಿಂದ ನೀವು ಒಂದು 15-20 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ರೆ ನಿಮಗೆ ಗೋವಾ ಬಾರ್ಡ್ರ್ ಸಿಗುತ್ತೆ. ಆ ಗೋವಾ ಬಾರ್ಡ್ರನ್ನು ಕ್ರಾಸ್ ಮಾಡಿದರೆ ನಿಮಗೆ ಆವಾಗ ಗೋವಾದ ಆಹಾರ, ಗೋವಾದ ವಿಹಾರ ಇವೆಲ್ಲವೂ ಸಿಗುತ್ತೆ.
ಮತ್ತು ನಮ್ಮಲ್ಲಿ ಸ್ವಲ್ಪ ಪಾನಪ್ರಿಯರಾದರೆ ಗೋವಾಕ್ಕೆ ಹೋದರೆ ಒಂಚೂರು ರೇಟು ಕಡಿಮೆ ಹಾಗೆಲ್ಲ ಇದೆ. ಸೊ ಅಲ್ಲಿ ಒಂದು ಆಹಾರ ಪದ್ಧತಿ ಇದೆ, ಅಲ್ಲಿ ಅವ್ರದ್ದೇ ಆದಂಥ ಗೋವನ್ ಫುಡ್ಡು ಅದನ್ನು ನೋಡ್ಬೋದು. ಕಾರವಾರದಲ್ಲಿ ನಮ್ಮ ಪಕ್ಕ ಮೀನು ಸಾರು, ಮೀನು ಫ್ರೈ, ಇಲ್ಲಿ ಅಮೃತ ಹೋಟೆಲ್ ಅಂತ ಒಂದಿದೆ, ಬಹಳ ಹಳೆಯ ಹೋಟೆಲ್ ಅದು. ಅಲ್ಲಿ ಬಹಳ ಅದ್ಭುತವಾದಂಥ ಫುಡ್ ಇದೆ. ಈಗಲೂ ತುಂಬ ಹೋಟೆಲ್ಗಳಿದೆ, ಸಣ್ಣ ಸಣ್ಣ ಹಟ್ಗಳು ಸಿಗ್ತವೆ. ಹಾಗಾಗಿ ಇಲ್ಲಿ ನಿಮಗೆ ಬಂದಾಗ ನಾನ್ ವೆಜಿಟೇರಿಯನ್ ಪ್ರಿಯರಿಗೆ ಸ್ವಲ್ಪ ಹೆಚ್ಚು ಆದ್ಯತೆ ಇದೆ. ಆಹಾರವೂ ಇದೆ, ವಿಹಾರವೂ ಇದೆ. ಆಮೇಲೆ ಕಾಳಿ ಬ್ರಿಡ್ಜ್ಗೂ ಹೋಗ್ತೇವೆ, ನಾವು ನಿಮಗೆ ತೋರಿಸ್ತೇವೆ ಅದನ್ನು. ಆಮೇಲೆ ಇಲ್ಲಿ ಬೋಟು ನಿಮಗೆ ಬಾಡಿಗೆಗೆ ಸಿಗುತ್ತೆ. ಆ ಬೋಟಲ್ಲಿ ನೀವು ಪ್ರಯಾಣ ಮಾಡ್ಬೋದು. ಈ ನಡುಗುಡ್ಡಗಳಿಗೆಲ್ಲ ಅವ್ರು ಕರ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಸೇಫ್ಟಿ ಮೆಜರನ್ನು ಚೆನ್ನಾಗಿ ತಗೊಳ್ತಾರೆ. ಹಾಗಾಗಿ ಇಲ್ಲಿ ಬಂದರೆ ನೀವು ತುಂಬ ಸುಂದರವಾದಂಥ 1 or 2 ಡೇಸ್ ಅಥವಾ 3 ಡೇಸು ಇಲ್ಲಿ ಕಳೆಬೋದು. ಆದ ನಂತರ ಗೋವಾಕ್ಕೆ ಹೋಗ್ಬೋದು. ಅದರ ನಂತರ ಕಾರವಾರನ್ನೇ ನೀವು ಮುಂದೆ ಗೋವಾ ಅಥವಾ ಅದರ ವಿರುದ್ಧ ದಿಕ್ಕಿನಲ್ಲಿ ಹೋದರೆ ಗೋಕರ್ಣ, ಮುರುಡೇಶ್ವರ, ಇಡಗುಂಜಿ, ಹೀಗೆ ಎಲ್ಲವೂ ನಿಮಗೆ ಪ್ರವಾಸಿ ಸ್ಥಳಗಳು, ಆಧ್ಯಾತ್ಮದ ಕೇಂದ್ರಗಳು ಎಲ್ಲವೂ ಸಿಗ್ತವೆ.